ನಮಸ್ತೆ. ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡೋದು ಈಗ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ. ಸೊ ಎಲ್ಲಾರ್ಗೂ ಬೆಂಗಳೂರಲ್ಲೇ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಆಸೆ. ಆದ್ರೆ ಇನ್ನೊಂದೇನಪ್ಪ ವಿಶೇಷ ಅಂದ್ರೆ ಇಂಜಿನಿಯರಿಂಗ್‌ಗೆ ಫೀಸ್ ಕಟ್ಟೋದಕ್ಕೆ ತುಂಬಾ ಬ್ಯಾಂಕ್ಸು ನಿಮ್ಗೆ ಲೋನ್ಸ್ ಎಲ್ಲ ಕೊಡ್ತವೆ. ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಹಾಸ್ಟೆಲ್‌ಗೆ ಸೇರ್ತೀನಿ ಅಂದ್ರೆ 1,00,000 ಆಗುತ್ತೆ. ಸೊ 1,80,000 ಮಿನಿಮಮ್ ಅಂತೂ ಕಟ್ಲೇಬೇಕು. ಇಲ್ಲ ನನಗೆ ಕಾಲೇಜ್ ಹಾಸ್ಟೆಲ್ ಬೇಡ ಪಿಜಿಗೆ ಹೋಗ್ತೀನಿ ಅಂದ್ರು ಅಲ್ಲೂ 70,000-80,000 ನಿಮ್ಗೆ ತಿಂಗಳಿಗೆ ಖರ್ಚು ಬರುತ್ತೆ. ಸೊ ಗೌರ್ಮೆಂಟ್ ಹಾಸ್ಟೆಲ್‌ಗೆ ಅಪ್ಲೈ ಮಾಡಿದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಸೀಟ್ ಸಿಗುತ್ತೋ ಇಲ್ಲೋ ಅನ್ನೋ ಟೆನ್ಷನ್ ಬೇರೆ ಇರುತ್ತೆ. ಸೊ ಎಷ್ಟೋ ಜನ ಸ್ಟೂಡೆಂಟ್‌ಗೆ ಪೇರೆಂಟ್ಸ್‌ಗೆ ಏನಾಗುತ್ತೆ ಅಂದ್ರೆ ಇಂಜಿನಿಯರಿಂಗ್‌ಗೆ ಕಷ್ಟಪಟ್ಟು 1,25,000 ಫೀಸ್ ಕಟ್ಬೋದು. ಹಾಸ್ಟೆಲ್‌ಗೆ ಕಟ್ಟೋಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ಸೊ ಇದರಿಂದ ಎಷ್ಟೋ ಜನ ಏನ್ ಮಾಡ್ತಾರೆ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಓದೋದು ಬೇಡ, ಇಲ್ಲ ಇಂಜಿನಿಯರಿಂಗೇ ಓದೋದು ಬೇಡ. ಆರಾಮಾಗಿ ಮನೆಯಲ್ಲಿ ಯಾವ್ದಾದ್ರು ಮನೆ ಹತ್ರ ಯಾವ್ದಾದ್ರು ನಾರ್ಮಲ್ ಡಿಗ್ರಿ ಆದ್ರೂ ಮಾಡೋಣ, ಇಲ್ಲ ಯಾವ್ದಾದ್ರು ಇಂಜಿನಿಯರಿಂಗ್ ಕಾಲೇಜ್ ಇದ್ರೆ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಲೋಕಲಲ್ಲೇ ಸೇರೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಷ್ಟೋ ಜನಕ್ಕೆ ಡ್ರೀಮ್ ಇರುತ್ತೆ ಒಂದು ನಮ್ಮ ಬ್ಯಾಂಗ್ಳೂರು ಐ.ಟಿ ಹಬ್ಬು. ಇಲ್ಲೇನಾದ್ರು ಮಾಡಿದ್ರೆ ನನಗೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಎಕ್ಸ್‌ಪೋಷರ್ ಸಿಗುತ್ತೆ ಅನ್ನೋ ಆಸೆ ಇರುತ್ತೆ. ಸೊ ಆದ್ರೆ ಎಷ್ಟೋ ಜನಕ್ಕೆ ಬಿಕಾಸ್ ಆಫ್ ಹಾಸ್ಟ್‌ಲೇ ತುಂಬಾ ಜನ ಸ್ಟೂಡೆಂಟ್ಸು ಬೆಂಗಳೂರಿಗೆ ಬರೋದಕ್ಕೆ ಭಯ ಬೀಳ್ತಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ನಿಮ್ಗೆ ಕಾಲೇಜ್ ಹಾಸ್ಟೆಲ್ ಸಿಗ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ. ಇಲ್ಲ ಗೌರ್ಮೆಂಟ್ ಹಾಸ್ಟೆಲು ನಿಮ್ಗೆ ಕ್ಯಾಟಗರಿ ಮೇಲೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಸೊ ಇನ್ನೂ ಒಂದು ಆಪ್ಷನ್ ಇದೆ. ಕಡಿಮೆ ದುಡ್ಡಲ್ಲಿ ಅಂದ್ರೆ ಫ್ರೀ ಆಗಿರೋದಿಲ್ಲ. ಕೆಲವು ಹಾಸ್ಟೆಲ್ ಫ್ರೀನೂ ಇರ್ಬೋದು. ಸೊ ನೀವು ನೀಟಾಗಿ ನಾನು ಕಾಲೇಜ್ ಹಾಸ್ಟೆಲ್ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಕೆಲವು ಹಾಸ್ಟೆಲಲ್ಲಿ ಕಮ್ಯುನಿಟಿ ಬೇಸ್ಡ್ ಅಂದ್ರೆ ಜಾತಿವಾರು ಅದೇ ಜಾತಿಗೆ ಮಾತ್ರ ಕೊಡ್ತೀನಿ ಅಂತ ಇರುತ್ತೆ. ಸೊ ಕೆಲವು ಜಾತಿಗಳಲ್ಲಿ ಅವ್ರದೇ ಸಂಘಗಳು ಮಾಡ್ಕೊಂಡು ಅವರೇ ಕೆಲವು ಹಾಸ್ಟೆಲ್‌ಗಳು ಬೆಂಗಳೂರಲ್ಲಿ ಮಾಡಿದ್ದಾರೆ. ಸೊ ಈ ತರ ಹಾಸ್ಟೆಲ್‌ಗಳನ್ನ ನೀವು ಯೂಸ್ ಮಾಡ್ಕೊಂಡ್ರೆ ತುಂಬಾ ಕಡಿಮೆ ಖರ್ಚಲ್ಲಿ ನೀವು ಸ್ಟೇ ಮಾಡ್ಬೋದು. ಸೊ ನಿಮ್ಗೆ ಏನ್ ಬೇಕೋ ಫೆಸಿಲಿಟಿ ಕೊಡ್ತಾರೆ. ಸೊ ಇಂಜಿನಿಯರಿಂಗ್ ಫೀಸ್‌ಗೆ ನಿಮ್ಗೆ ಸ್ಕಾಲರ್‌ಶಿಪ್ ಎಲ್ಲ ಸಿಗುತ್ತೆ. ಸೊ ಹಾಸ್ಟೆಲ್‌ಗೆ ಯಾವುದೇ ರೀತಿ ಸ್ಕಾಲರ್‌ಶಿಪ್ ಇರೋದಿಲ್ಲ. ಸೊ ಆದ್ರಿಂದ ಹಾಸ್ಟೆಲಲ್ಲಿ ನೀವು ಇರಬೇಕು ಅಂದ್ರೆ ಬೆಂಗಳೂರಿಂದ ಔಟ್‌ಸೈಡಿಂದ ಬರ್ತೀವಿ ಅಂದಾಗ ಈ ಹಾಸ್ಟೆಲ್‌ಗಳನ್ನ ಪ್ರಿಫರ್ ಮಾಡ್ಕೊಳ್ಳಿ. ಸೊ ಈ ಹಾಸ್ಟೆಲ್‌ಗಳು ನಿಮ್ಗೆ ಒಂದು ಒಳ್ಳೆ ಒಳ್ಳೆ ಫೇಮಸ್ ಹಾಸ್ಟೆಲ್‌ಗಳು. ಜೊತೆಗೆ ಒಳ್ಳೆ ನಿಮ್ಗೆ ಊಟದ ವ್ಯವಸ್ಥೆ ಇರುತ್ತೆ. ಸೊ ಇರೋದಕ್ಕೆ ವ್ಯವಸ್ಥೆ ಇರುತ್ತೆ, ಓದ್ಕೊಳೋದಕ್ಕೆ. ಆಮೇಲೆ ನಿಮ್ಗೆ ಸರ್ಕಲ್ ಬೆಳೆಯುತ್ತೆ. ಬೇರೆ ಬೇರೆ ಕಾಲೇಜ್ ಹುಡುಗರೆಲ್ಲ ಇಂಜಿನಿಯರಿಂಗ್ ಮಾಡೋಂಥ ಹುಡುಗರೇ ಈ ಕಾಲೇಜಲ್ಲಿ ಈ ಹಾಸ್ಟೆಲ್‌ಗಳಲ್ಲಿ ಇರೋದ್ರಿಂದ ಸೊ ನಿಮ್ಗೊಂದು ನೆಟ್ವರ್ಕಿಂಗ್ ಸಿಗುತ್ತೆ. ಸೊ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ತರ ನಡೀತಾ ಇದೆ, ಏನ್ ಟ್ರೆಂಡ್ ನಡೀತಾ ಇದೆ ಅಂತ ತಿಳ್ಕೊಬೋದು. ಸೊ ಕೆಲವು ಹಾಸ್ಟೆಲ್‌ಗಳಲ್ಲಿ ನಿಮ್ಮ ಜಾತಿಗಳ ಹುಡುಗರೇ ಇರ್ತಾರೆ. ಸೊ ನಿಮ್ಮ ಕಮ್ಯುನಿಟಿ ಸರ್ಕಲ್ ಬೆಳೆಯುತ್ತೆ. ಸೊ ಇನ್ನು ಕೆಲವು ಹಾಸ್ಟೆಲ್‌ಗಳಲ್ಲಿ ಎಲ್ಲಾ ಜಾತಿಗಳು ಇರ್ತಾರೆ. ಸೊ ಅಲ್ಲಿ ನಿಮ್ಗೆ ಎಲ್ಲಾ ಜಾತಿ ಹುಡುಗರು, ಎಲ್ಲಾ ಡಿಫರೆಂಟ್ ಡಿಫರೆಂಟ್ ಕಾಲೇಜಸ್ಸು, ಸ್ಟೂಡೆಂಟ್ಸು ಅಲ್ಲೆಲ್ಲಿ ಏನೇನ್ ನಡೀತಾ ಇದೆ ಬೇರೆ ಕಾಲೇಜಲ್ಲಿ ಅನ್ನೋ ಮಾಹಿತಿ ಎಲ್ಲ ತಿಳಿಯುತ್ತೆ. ಸೊ ಒಂಥರ ನೆಟ್ವರ್ಕಿಂಗ್ ತರ ನಿಮ್ಗೆ. ಸೊ ಎಲ್ಲೋ ಒಂದು ಕಾನ್ಫರೆನ್ಸ್‌ಗೋ ಇಲ್ಲ ಯಾವ್ದಾದ್ರು ಒಂದು ಸೆಮಿನಾರ್‌ಗೋ ಅಟೆಂಡ್ ಆದ್ರೆ ಯಾವ ತರ ನಾಲೆಡ್ಜ್ ಬರುತ್ತೋ ಈ ತರ ಹಾಸ್ಟೆಲ್‌ಗಳಲ್ಲಿ ಓದೋದ್ರಿಂದ ಒಂದು ಒಳ್ಳೆ ಸರ್ಕಲ್ ಬರುತ್ತೆ. ಸೊ ಇವತ್ತು ನಾನು ಹೇಳೋ ಹಾಸ್ಟೆಲ್‌ಗಳನ್ನ ನೀವು ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ದಯವಿಟ್ಟು ಆ ಹಾಸ್ಟೆಲ್ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ನಾನು ಸ್ವಲ್ಪ ವೇರಿಯೇಷನ್ ಇರಬಹುದು ಮಾಹಿತಿಯಲ್ಲಿ. ಸೊ ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ತಿಳಿಸ್ತೀನಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡೈರೆಕ್ಟಾಗಿ ಆ ಹಾಸ್ಟೆಲ್‌ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಸಿಗುತ್ತೆ. ಕೆಲವು ಹಾಸ್ಟೆಲ್‌ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೋನರ್ಸ್ ಅಂತ ಇಟ್ಟಿರ್ತಾರೆ. ಸೊ ನೀವು ಅವ್ರನ್ನ ಅಪ್ರೋಚ್ ಮಾಡಿ ಅವ್ರು ನಿಮ್ಗೊಂದು ಲೆಟರ್ ಕೊಟ್ರೆ ಹಾಸ್ಟೆಲ್‌ಗೆ ತೊಗೊಂಡೋಗಿ ಕೊಟ್ರೆ ನಿಮ್ಗೆ ಸೀಟ್ ಕೊಡ್ತಾರೆ. ಅಂದ್ರೆ ಡೋನರ್ ಅಂದ್ರೆ ಅವ್ರು ಆಲ್ರೆಡಿ ಹಾಸ್ಟೆಲ್‌ಗೆ ಇಷ್ಟು ದುಡ್ಡು ಅಂತ ಕಟ್ಟಿರ್ತಾರೆ. ಸೊ ಪ್ರತಿ ವರ್ಷ ಒಂದು ಸೀಟ್‌ನ ಅವರು ಸ್ಪಾನ್ಸರ್ ಮಾಡ್ಬೋದು. ಅದನ್ನ ಡೋನರ್ಸ್ ಅಂತಾರೆ. ಆ ಥರ ಹಾಸ್ಟೆಲ್ಸು ಇದಾವೆ. ಸೊ ಎಲ್ಲ ಹಾಸ್ಟೆಲ್‌ಗಳಿಗೂ ನೀವು ಆ ಥರ ಕ್ರೈಟೀರಿಯಾ ಇರುತ್ತೆ. ತಿಳ್ಕೊಂಡು ನೀವು ಸೇರೋ ಕೆಲಸ ನಿಮ್ದು. ಸೊ ಇವತ್ತು ಯಾವ್ಯಾವ ಲೀಸ್ಟಲ್ಲಿ ಯಾವ್ಯಾವ ಹಾಸ್ಟೆಲ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಹಾಸ್ಟೆಲು ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ. ಇದನ್ನ ಫೇಮಸ್ ಆಗಿ SRVM ಅಂತಾನೆ ಕರೀತಾರೆ. ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ಅಂತ. ಸೊ ಇದು ಲೊಕೇಟ್ ಆಗಿರೋದು ಅಯೋವದನ ರಾವ್ ರೋಡು, ಬಸವನಗುಡಿ, ಇಲ್ಲಿ ಗವಿಪುರಂ ಎಕ್ಸ್ಟೆನ್ಷನ್ ಹತ್ರ ಇದೆ. ಸೊ ಬೆಂಗಳೂರೆಲ್ಲ ಇರೋ ಮೋಸ್ಟ್ ಫೇಮಸ್ ಹಾಸ್ಟೆಲು. ಸೊ ಇಲ್ಲಿ ಕ್ಯಾಸ್ಟ್ ಅಂತ ಏನಿಲ್ಲ, ಎಲ್ಲ ಕ್ಯಾಸ್ಟ್‌ವ್ರಿಗೂ ಸೀಟ್ ಕೊಡ್ತಾರೆ. ಸೊ ಮೇಜರ್ ಏನಂದ್ರೆ ನಿಮ್ಮ ಇನ್ಕಮ್ ಸ್ವಲ್ಪ ಕಡಿಮೆ ಇರಬೇಕು. ಸೊ ಇಲ್ಲಿ ಇಂಟ್ರೂವ್ ಮಾಡಿ ಸೀಟ್ ಕೊಡ್ತಾರೆ. ಸೊ ಮೇಜರ್ ಆಗಿ ಇದು ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ ಹಾಸ್ಟೆಲು. ಟೈಮಿಂಗ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ 20,000 ರಿಂದ 35,000 ರೂಪಾಯಿ ಫೀಸ್ ಇರುತ್ತೆ. ಸೊ ಇದು ಒಂದು ಸ್ವಲ್ಪ ಸ್ಟ್ರಿಕ್ಟು. ಮತ್ತು ಇಲ್ಲಿ ನೀವು ಯೋಗ, ಧ್ಯಾನ ಅದನ್ನೆಲ್ಲ ಮಾಡಿಸ್ತಾರೆ. ಸೊ ಇಲ್ಲಿ ಹಾಸ್ಟೆಲ್ ಒಳಗಡೆ ಒಂದು ಲೈಬ್ರರಿ ಕೂಡ ಇದೆ. ಸೊ ಒಂದು ಓದಬೇಕು ಅಂದರೆ ಒಂದು ಒಳ್ಳೆ ಸ್ಟ್ರಿಕ್ಟಾಗಿ ರಾಮಕೃಷ್ಣ ಆಶ್ರಮದವ್ರದ್ದು ಚೆನ್ನಾಗಿದೆ. ಸೊ ಎರಡನೇದು ಶ್ರೀ ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಅಂತ, SRSH ಅಂತ. ಸೊ ಇದು ಜೈನ್ ಕಾಲೇಜ್ ಹತ್ರ ಜೈನ್ ಟೆಂಪಲ್ ಸ್ಟ್ರೀಟಲ್ಲಿ ಸಜ್ಜನರಾವ್ ಸರ್ಕಲಲ್ಲಿ ಬಸವನಗುಡಿಯಲ್ಲೇ ಇದು ಲೊಕೇಟ್ ಆಗಿದೆ. ಇದು ಅಷ್ಟೇ ಎಲ್ಲ ಕ್ಯಾಸ್ಟ್‌ವ್ರಿಗೂ ಸೀಟ್ ಕೊಡ್ತಾರೆ. ಇಲ್ಲೂ ಅಷ್ಟೇ 20,000 ರಿಂದ 40,000 ನಿಮಗೆ ಖರ್ಚು ಬರ್ಬೋದು. ಸೊ ಊಟ, ನಿಮಗೆ ಓದ್ಕೊಳೋದಕ್ಕೆ ಒಳ್ಳೆ ರೂಮು. ಸೊ ಮೇಜರಾಗಿ ಸ್ವಲ್ಪ ಆರ್ಥೋಡಾಕ್ಸ್ ಆಗಿ ಆಧ್ಯಾತ್ಮಿಕ ಮತ್ತು ನಿಮಗೆ ಅವ್ರದ್ದು ಆದ ಒಂದು ಕೆಲವು ಪಾಲಿಸೀಸ್ನೆಲ್ಲ ಹೇಳ್ಕೊಡ್ತಾರೆ. ಅದನ್ನು ನೀವು ಇದು ಒಂದು ಒಳ್ಳೆ ಹಾಸ್ಟೆಲು. ನೆಕ್ಸ್ಟು ಶ್ರೀ ರಾಮಕೃಷ್ಣ ಮಠ ಟ್ರಸ್ಟು, RKMT. ಇದು ರಾಜಾಜಿನಗರದಲ್ಲಿ ಮರಿಯಪ್ಪನ ಪಾಳ್ಯದಲ್ಲಿ ಲೊಕೇಟ್ ಆಗಿದೆ. ಸೊ ಒಂದು ಒಳ್ಳೆಯ ಹಾಸ್ಟೆಲು. ಇಲ್ಲಿ PUC ಎಲ್ಲ ಡಿಗ್ರಿವರೆಗೂ ಕೊಡ್ತಾರೆ. ಸೊ ಇದು ಡೋನರ್ ಸಿಸ್ಟಮ್ ಅಂತೂ ಇದೆ. ಸೊ ಇಲ್ಲಿ ನೀವು ಡೋನರ್ ಹತ್ರ ಸೀಟ್ ತೊಗೊಂಡೋದ್ರೆ ನಿಮಗೆ ಸೀಟ್ ಕೊಡ್ತಾರೆ.
ಸೊ ಮೇಜರಾಗಿ ಅದೇ ನೀವು ಡೋನರ್ ಸೀಟ್ ತೊಗೊಂಬರೋದೇ ಇಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲೂ ಅಷ್ಟೇ 25,000 45,000 ರೇಂಜಲ್ಲಿ ಫೀಸ್ ಇರ್ಬೋದು. ಒಂದು ಒಳ್ಳೆ ಏರಿಯಾದಲ್ಲಿ ಹಾಸ್ಟ್ಲ್ ಮುಂದೆನೇ ಒಂದು ಪಾರ್ಕ್ ಇದೆ. ಒಂದು ತುಂಬ ಚೆನ್ನಾಗಿದೆ, ಒಳ್ಳೆ ಹಾಸ್ಟ್ಲು, ನೀವು ಪ್ರಿಪೇರ್ ಆಗೋದಕ್ಕೆ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಕ್ಯಾಸ್ಟ್ ಏನು ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ಕ್ಯಾಸ್ಟ್ವರೆಗೂ ಸೀಟ್ ಕೊಡ್ತಾರೆ. ನೆಕ್ಸ್ಟ್ ರಾವ್ ಬಹದ್ದೂರ್ ಧರ್ಮ ಪ್ರವರ್ತಕ ಗುಬ್ಬಿ ತೋಟದಪ್ಪ ಧರ್ಮ ಸಂಸ್ಥೆ. ಸೊ ಇದು ಮೆಜೆಸ್ಟಿಕ್ ಅಲ್ಲಿ ಲೊಕೇಟ್ ಆಗಿದೆ, ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಲೊಕೇಟ್ ಆಗಿರೋ ಹಾಸ್ಟ್ಲು. ಇವರು ಅಷ್ಟೇ ಎಲ್ಲ ಕ್ಯಾಸ್ಟ್ ಹುಡುಗರಿಗೂ ಸೀಟ್ ಕೊಡ್ತಾರೆ. ಸೊ ಮೇಜರಾಗಿ ಅವ್ರ ಕಾನ್ಸಂಟ್ರೇಷನ್ ತುಂಬ ಬಡವರು ರೂರಲ್ ಸ್ಟೂಡೆಂಟ್ಗೆ ಕೊಡಬೇಕು ಅನ್ನೋದು. 15,000 30,000 ಖರ್ಚು ಬರ್ಬೋದು. ಫೀಸ್ ವೇರಿಯೇಷನ್ ಇರ್ಬೋದು, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ನಾನು ನನ್ನ ಡಾಟಾ ಪ್ರಕಾರ ನಾನು ಹೇಳ್ತಿದ್ದೀನಿ. ನೀವು ನೀಟಾಗಿ ಎಲ್ಲ ತಿಳ್ಕೊಂಡ್ರೆ ನೀಟಾಗಿ ಡೀಟೇಲ್ಸ್ ಕೊಡ್ತಾರೆ. ನೆಕ್ಸ್ಟ್ BK ಮರಿಯಪ್ಪ ಚಾರಿಟೀಸ್. ಸೊ ಇದು ಚಾಮರಾಜಪೇಟೆಯಲ್ಲಿ ಲೊಕೇಟ್ ಆಗಿದೆ. ಸೊ ಇದು ಅಷ್ಟೇ ಎಲ್ಲ ಕ್ಯಾಸ್ಟ್ವರೆಗೂ ಕೊಡ್ತಾರೆ. ಸೊ 15,000 30,000 ಮೇ ಬಿ ಫೀಸು ನಿಮ್ಗೆ ಖರ್ಚು ಬರ್ಬೋದು. ಸೊ ತುಂಬ ವರ್ಷದಿಂದ ಹಳೆ ಹಾಸ್ಟ್ಲು, ಸಾವಿರಾರು ವಿದ್ಯಾರ್ಥಿಗಳು ಈ ಹಾಸ್ಟೆಲ್ ಇದ್ದು ಹೋಗಿದ್ದಾರೆ. ಸೊ ನಿಮಗೂ ಅವಕಾಶ ಇದ್ದರೆ ಖಂಡಿತ ಟ್ರೈ ಮಾಡಿ. ನೆಕ್ಸ್ಟ್ ಶ್ರೀಕಂಠ ಭೈರವೇಶ್ವರ ಚಾರಿಟೇಬಲ್ ಟ್ರಸ್ಟು. ಇದು ಗಂಗಾನಗರ, ಮುಂಚೆ ಗಂಗೇನಹಳ್ಳಿ ಅಂತಿದ್ರು, ಆರ್ ಟಿ ನಗರದ ಹತ್ರ ಲೊಕೇಟ್ ಆಗಿದೆ. ಸೊ ಎಲ್ಲೂ ಅಷ್ಟೇ ಎಲ್ಲ ಕ್ಯಾಸ್ಟ್ವರೆಗೂ ಕೊಡ್ತಾರೆ. ಇದು ಡೋನರ್ ಸಿಸ್ಟಮ್ ಇದೆ. ಸೊ 20,000 40,000 ನೀವು ಫೀಸ್ ಕಟ್ಟಬೇಕಾಗ್ಬೋದು. ಸೊ ಅಲ್ಲೋದ್ರೆ ನಿಮ್ಗೆ ನೀಟಾಗಿ ಡೀಟೇಲ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ VSF ಹಾಸ್ಟೆಲ್ಲು, ಒಕ್ಕಲಿಗರ ಸಂಘದ್ದು ಫ್ರೀ ಹಾಸ್ಟೆಲು. ಇದು ಸ್ಪೆಷಲಿ ಫಾರ್ ಒಕ್ಕಲಿಗ ಸಮುದಾಯದವ್ರಿಗೆ ಮಾತ್ರ. ಇದು ಅಷ್ಟೇ, ಇಲ್ಲಿ ನೀವು ಸೇರಬೇಕು ಅಂದರೆ ಇಲ್ಲಿ ಡೋನರ್ ಸಿಸ್ಟಮ್ ಇರುತ್ತೆ. ಸೊ ಅಲ್ಲಿ ಯಾರಾದರೂ ಡೈರೆಕ್ಟರ್ಗಳು ಇಲ್ಲ ಯಾರಾದರೂ ಡೊನೇಟ್ ಮಾಡೋ ಡೋನರ್ಸಿಂದ ಸೀಟ್ ತೊಗೊಂಡೋದ್ರೆ ಸೀಟ್ ಸಿಗುತ್ತೆ. ಸೊ ಮೇಜರಾಗಿ ಇವ್ರು ಕೊಡೋದು ಒಕ್ಕಲಿಗರ ಸ್ಟೂಡೆಂಟ್ಸ್ಗೆ ಮಾತ್ರ. ಸೊ ಬೇರೆ ಜಾತಿಯವರಾದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲೂ ಅಷ್ಟೇ 15,000 30,000 ರೇಂಜಲ್ಲಿ ಫೀಸ್ ಇರುತ್ತೆ. ನೆಕ್ಸ್ಟ್ ರಾಜ್ಯ ಒಕ್ಕಲಿಗರ ಸಂಘ ವಿದ್ಯಾರ್ಥಿ ನಿಲಯ. ಸೊ ಮೇ ಬಿ ಇದು ಲೊಕೇಟ್ ಆಗಿರೋದು ಅವ್ರ ಕಾಲೇಜ್ ಸಂಘ ಎಲ್ಲಿದೆ ಅಲ್ಲೇ ಲೊಕೇಟ್ ಆಗಿದೆ. ಸೊ ಇಲ್ಲಾಂದರೆ ಬನಶಂಕರಿಯಲ್ಲಿ ಲೊಕೇಟ್ ಆಗಿರಬೇಕು. ಇದು ಮೇಜರಾಗಿ ಒಕ್ಕಲಿಗರ ಸಂಘದವರು, ಒಕ್ಕಲಿಗ ಜನಾಂಗದವ್ರು ಕೊಡ್ತಾರೆ. ನೆಕ್ಸ್ಟು ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ BVN. ಸೊ ಗಾಂಧಿನಗರದಲ್ಲಿದೆ. ಸೊ ಇದು ಮೇಜರ್, ಇದು ಕ್ಯಾಸ್ಟ್ ಓರಿಯೆಂಟೆಡು. ಸೊ ಲಿಂಗಾಯತರು ಅಥವಾ ವೀರಶೈವ ಜನಾಂಗದವ್ರಿಗೆ ಮಾತ್ರ ಕೊಡ್ತಾರೆ. 20,000 40,000. ಇದು ಅಷ್ಟೇ ಚೆನ್ನಾಗಿದೆ, ಒಳ್ಳೆ ಡೀಸೆಂಟ್ ಹಾಸ್ಟ್ಲು. KPPC ವೀರಶೈವ ಉಚಿತ ವಿದ್ಯಾರ್ಥಿ ನಿಲಯ. ಸೊ ಇದು ರಂಗಾರಾವ್ ರಸ್ತೆ, ಬಸವನಗುಡಿಯಲ್ಲಿ ಲೊಕೇಟ್ ಆಗಿದೆ. ಇದು ಮೇಜರ್ ಕ್ಯಾಸ್ಟ್ ಓರಿಯೆಂಟೆಡು, ಲಿಂಗಾಯತ ಮತ್ತು ವೀರಶೈವ ಅವ್ರಿಗೆ ಮಾತ್ರ ಕೊಡ್ತಾರೆ. 15,000 30,000 ಫೀಸ್ ಇರುತ್ತೆ. ಖಂಡಿತ ನೀವು ಕಣ್ಣು ಮುಚ್ಕೊಂಡು ಸೇರ್ಬೋದು ಸೀಟ್ ಸಿಕ್ಕಿದ್ರೆ. ನೆಕ್ಸ್ಟ್ ವಾಸವಿ ಹಾಸ್ಟೆಲ್ ಟ್ರಸ್ಟು. ಇದು ಅಷ್ಟೇ VV ಪುರಮಲ್ಲಿ ಲೊಕೇಟ್ ಆಗಿದೆ, ಬಸವನಗುಡಿ ಬೆಂಗಳೂರಲ್ಲಿದೆ. ಸೊ ಇದು ಮೇಜರು ಆರ್ಯ ವೈಶ್ಯ ಸಮುದಾಯದವ್ರದ್ದು, ಅವ್ರಿಗೆ ಮಾತ್ರ ಸೀಟ್ ಕೊಡ್ತಾರೆ. 25,000 45,000 ಫೀಸ್ ಖರ್ಚು ಬರ್ಬೋದು. ನೆಕ್ಸ್ಟ್ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಹಾಸ್ಟೆಲ್ಲು. ಇದು ಅಷ್ಟೇ ಲೊಕೇಟ್ ಆಗಿರೋದು ಗಾಂಧಿನಗರದಲ್ಲಿ ಲೊಕೇಟ್ ಆಗಿದೆ, ಬೆಂಗಳೂರು. ಸೊ ಮೆಜೆಸ್ಟಿಕ್ ಅಟ್ಯಾಚ್ಡು. ಸೊ ಇವ್ರು ಕೊಡೋದು ಆರ್ಯ ವೈಶ್ಯ ಜನಾಂಗದವ್ರಿಗೆ ಮಾತ್ರ. ನೆಕ್ಸ್ಟು ಶ್ರೀ ಮಧ್ವ ಯುವಕರ ಸಂಘ ಅಂತೇಳಿ ಒಂದು ಹಾಸ್ಟೆಲ್ ಇದೆ. ಇದು VV ಪುರಮ್ಮು, ಬಸವನಗುಡಿಯಲ್ಲಿ ಲೊಕೇಟ್ ಆಗಿದೆ. ಸೊ ಇದು ಮೇಜರ್ ಬ್ರಾಹ್ಮಣರ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟ್ ಕೊಡ್ತಾರೆ. 20,000 40,000 ಖರ್ಚು ಬರ್ಬೋದು. ನೆಕ್ಸ್ಟ್ SBT ಹಾಸ್ಟೆಲ್ಲು. ಸೊ ಇದು ಬಂದು SBT ಕುರುಬ ಕಮ್ಯುನಿಟಿ ಸ್ಟೂಡೆಂಟ್ ಹಾಸ್ಟೆಲ್ಲು. ಇದು ಕುರುಬ ಜನಾಂಗದವ್ರಿಗೆ ಮಾತ್ರ ಸೀಟ್ ಕೊಡ್ತಾರೆ. ಸೊ ಗಾಂಧಿನಗರ ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಸೊ ಒಂದು 15,000 30,000 ಫೀಸ್ ನಿಮಗೆ ಖರ್ಚು ಬರ್ಬೋದು. ನೆಕ್ಸ್ಟು ಶ್ರೀ ವೇಮನ ಟ್ರಸ್ಟ್ ವಿದ್ಯಾರ್ಥಿ ನಿಲಯ. ಸೊ ಇದು ಕೋರಮಂಗಲದಲ್ಲಿ ಲೊಕೇಟ್ ಆಗಿದೆ. ಸೊ ಇದಕ್ಕೆ ಕ್ಯಾಸ್ಟ್ ಬಂದು ರೆಡ್ಡಿ ಸಮುದಾಯದವ್ರಿಗೆ ಮಾತ್ರ. 20,000 40,000 ನಿಮಗೆ ಫೀಸು ಬರುತ್ತೆ. ಸೊ ಇದನ್ನು ನೋಡಿಕೊಂಡು ಇವು ಮೇಜರ್ ಕಮ್ಯುನಿಟಿ ಹಾಸ್ಟೆಲು. ಇನ್ನೂ ನಾನು ಯಾವುದಾದ್ರೂ ಲೀಸ್ಟಲ್ಲಿ ಮಿಸ್ ಮಾಡಿದ್ರೆ ಖಂಡಿತ ತಿಳಿಸಿ, ತುಂಬ ಜನ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ. ಸೊ ಯಾವ್ಯಾವ ಹಾಸ್ಟೆಲು ಯಾರ್ಯಾರಿಗೆ ಅಂದರೆ SRVM ಬಂದು ಮೇಜರಾಗಿ ತುಂಬ ಸ್ಟ್ರಿಕ್ಟ್ ಇದೆ, ಸ್ವಲ್ಪ ಕಡಿಮೆ ಫೀಸು. RKMT ಸೊ ನೀವು ಓದ್ತೀರಿ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತೀರಿ ಅಂದರೆ ತುಂಬ ಚೆನ್ನಾಗಿದೆ. ಗುಬ್ಬಿ ತೋಟದಪ್ಪ ಹಾಸ್ಟ್ಲು ರೂರಲ್ ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ. VSF ಓನ್ಲಿ ಫಾರ್ ಒಕ್ಕಲಿಗರ ಸ್ಟೂಡೆಂಟ್ಸ್ಗೆ. VVN KPPC ಲಿಂಗಾಯತ ಸ್ಟೂಡೆಂಟ್ಸ್ಗೆ. ವಾಸವಿ ಆರ್ಯ ವೈಶ್ಯ ಸ್ಟೂಡೆಂಟ್ಸ್ಗೆ. SMYS ಬ್ರಾಹ್ಮಣರ ಸ್ಟೂಡೆಂಟ್ಸ್ಗೆ. SBT ಕುರುಬ ವಿದ್ಯಾರ್ಥಿಗಳಿಗೆ. ಶ್ರೀ ವೇಮನ ರೆಡ್ಡಿ ಜನಾಂಗದವ್ರಿಗೆ ಮಾತ್ರ ಸೀಟ್ ಕೊಡ್ತಾರೆ. ಸೊ ಎಲ್ಲ ಹಾಸ್ಟೆಲ್ಗಳು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಇಲ್ಲೆಲ್ಲ ಅಪ್ಲಿಕೇಶನ್ನ ರಿಲೀಸ್ ಮಾಡ್ತಾರೆ. ಆ ಅಪ್ಲಿಕೇಶನ್ ನೋಡಿಕೊಂಡು ನೀವು ಅಲ್ಲೇ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಕೆಲವು ಹಾಸ್ಟೆಲ್ಗಳಿಗೆ ಡೋನರ್ ಸಿಸ್ಟಮ್ ಇರುತ್ತೆ, ಆ ಡೋನರ್ನ ನೀವು ಹುಡುಕೊಂಡು ಸೀಟ್ ತೊಗೊಬೇಕು. ಇನ್ ಕೇಸ್ ನಿಮಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ತಕ್ಷಣ, ಕಾಲೇಜ್ಗೆ ಅಡ್ಮಿಷನ್ ಆದ ತಕ್ಷಣ ಈಗ ಹಾಸ್ಟೆಲ್ಸ್ ಹತ್ರ ಹೋಗಿ ಅಪ್ಲಿಕೇಶನ್ ತೊಗೊಂಡು ಬೇಗ ಪ್ರೋಸೆಸ್ ಮಾಡಿ. ಯಾಕಂದರೆ ತುಂಬ ಡಿಮ್ಯಾಂಡ್ ಇರುತ್ತೆ.
ಬೆಂಗಳೂರಲ್ಲಿ ಈ ಥರ ಫೆಸಿಲಿಟಿ ಸಿಗೋದು ಕಡಿಮೆ. ಸೊ ನೀವು PG, ಕಾಲೇಜ್ ಹಾಸ್ಟೆಲ್ಗೆ ಹೋಗೋದಕ್ಕಿಂತ ಈ ಥರ ಹಾಸ್ಟೆಲ್ಗೆ ಹೋದರೆ ಫೈನಾನ್ಷಿಯಲಿ ತುಂಬ ನಿಮಗೆ ಮನಿ ಸೇವ್ ಆಗುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ನೀವು ಜಾಯ್ನ್ ಆಗಬೇಕು. ಸೊ ಆದರೆ ನಿಮಗೆ ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಹಾಸ್ಟೆಲ್, ಇಲ್ಲೆಲ್ಲ ತುಂಬ ವಿದ್ಯಾರ್ಥಿಗಳು ಓದಿದ್ದಾರೆ. ಸೊ ಎಲ್ಲರೂ ಒಳ್ಳೊಳ್ಳೆ ಪೊಸಿಷನ್ಗೂ ಹೋಗಿದ್ದಾರೆ. ಸೊ ನಿಮಗೂ ಒಳ್ಳೆಯದಾಗಲಿ. ಇನ್ನೂ ಏನಾದರೂ ನಿಮ್ಗೆ ಇದ್ರ ಬಗ್ಗೆ ಹಾಸ್ಟೆಲ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ, ಯಾಕಂದರೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ. ಸೊ ನಂದೊಂದು ಸಣ್ಣ ಪ್ರಯತ್ನ, ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.